ಸ್ನೇಹಿತರ ಧರ್ಮಸ್ಥಳ ಕೇಸ್ ಯಾವಾಗಲೂ ಕೂಡ ಅನೇಕ ಚರ್ಚೆಗಳು ನಡೀತಾನೆ ಇರುತ್ತೆ. ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಅದರ ವಿರುದ್ಧವಾಗಿ ಅಪಪ್ರಚಾರ ನಡೆಸಲಿಕ್ಕೆ ಯೂಟ್ಯೂಬರ್ಗಳು ಹಾಗೂ ಕ್ರಿಯೇಟರ್ಗಳಿಗೆ ಎಲ್ಲೋ ಒಂದು ಕಡೆಯಿಂದ ಫಂಡಿಂಗ್ ಬರ್ತಾ ಇದೆ ಅಂತೇಳಿ ಇದೀಗ ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡುವಂತೆ ನನಗೂ ಕೂಡ ಆಫರ್ ಬಂದಿತ್ತು ಅಂತ ಹೇಳಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅನ್ನೋ ವ್ಯಕ್ತಿ ಒಬ್ಬ ಸ್ನೇಹಿತನಿಗೆ ಆಫರ್ ಮಾಡಿದ್ದ ಅಂತ ಸುಮಂತ್ ಅನ್ನೋ ವ್ಯಕ್ತಿ ಈಗಾಗಲೇ ಬಹಳಷ್ಟು ಮಾಧ್ಯಮಗಳ ಮುಖಾಂತರವಾಗಿ ಮಾತನಾಡಿ ಚರ್ಚೆಗೆ ಗ್ರಾಸವಾಗಿದ್ದಾನೆ. 5 ತಿಂಗಳ ಹಿಂದೆ ಚಂದನಗೌಡ ಅನ್ನೋ ಅವರ ಬಟ್ಟೆಯ ಅಂಗಡಿಯಲ್ಲಿ ನಾನು ಉದ್ಘಾಟನೆ ವೇಳೆ ಸಿಕ್ಕಿದ್ದೆ. ನಾನು ಆತನನ್ನು ಮಾತನಾಡಿಸ್ಬೇಕಾದ್ರೆ ಅಭಿಷೇಕ್ ಹೇಳ್ದ, ಇದ್ರ ಹಿಂದೆ ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಮಹೇಶ್ ತಿಮ್ರೋಡಿ, ಗಿರೀಶ್ ಮಠನ್ ಅವರ್ 300-400 ಟ್ರೋಲ್ ಪೇಜಸ್ಗಳಿದ್ದಾವೆ. 50-60 ಕ್ರಿಯೇಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ರೆ ಹಣ ಕೊಡ್ತೀನಿ ಅಂದಿದ್ದ. ನಾವು ಕೊಡೋ ಕಂಟೆಂಟ್ಗಳನ್ನು ನಿನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿಬಿಟ್ರೆ ನಿನಗೆ ದುಡ್ಡು ಬರುತ್ತೆ, ಊಟ ತಿಂಡಿ ಎಲ್ಲದಕ್ಕೂ ದುಡ್ಡು ಸಿಗುತ್ತೆ ಅಂತ ಹೇಳಿ ಭಾಳಷ್ಟು ಜನ ವ್ಯಕ್ತಿಗಳು ಹೀಗೆ 50 ಲಕ್ಷದ ಬಟ್ಟೆ ಅಂಗಡಿಗಳನ್ನು ಮಾಡಲಿಕ್ಕೂ ಕೂಡ ಇದೇ ಹಣ ಸಾಧ್ಯವಾಯಿತು ಅನ್ನೋ ರೀತಿಯಾಗಿ ಆತ ಹೇಳ್ಕೊಂಡಿದ್ದಾನೆ. ಇದರ ಸತ್ಯಾಸತ್ಯತೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಧರ್ಮಸ್ಥಳದ ವಿಚಾರವಾಗಿ ಯಾರೆಲ್ಲ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರ ಕನ್ಸರ್ನ್ ಬೇರೆ ಇದೆ. ಕೆಲವೊಬ್ಬ ಕಿಡಿಗೇಡಿಗಳು ಪಿತೂರಿ ಮಾಡಲಿಕ್ಕೆ ಷಡ್ಯಂತ್ರಗಳನ್ನು ಬೇರೆ ದಿಕ್ಕಿನೆಡೆಗೆ ತಿರುಗಿಸ್ಲಿಕ್ಕೂ ಕೂಡ ಈ ಥರದ ಊಹಾಪೋಹ ಸುಳ್ಳು ಸುದ್ದಿಗಳನ್ನು ಕೂಡ ಹಾಕುವವರಿದ್ದಾರೆ.